ನಮಸ್ಕಾರ ಸ್ನೇಹಿತರೆ, ನಮ್ಮ ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಹುಳಿ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಇದನ್ನು ನಾವು ಕಾಯಿ ಹುಳಿ ಅಂತ ಹೇಳ್ತೀವಿ ಅಥವಾ ಮೇಲೊಗ್ರೆ ಅಂತಲೂ ಸಹ ಹೇಳ್ಬೋದು. ಸದಾ ಒಂದೇ ರೀತಿ ಸಾರು ಸಾಂಬಾರು ಮಾಡಿ ಬೇಜಾರಾದಾಗ ಈ ರೀತಿ ಫ್ರೆಶ್ ಆಗಿ ಮಸಾಲೆ ಮಾಡಿ ಹುಳಿ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ನಾನು ಮೊದಲೂ ಸಹ ತೋರಿಸಿದ್ದೀನಿ. ಆ ರೆಸಿಪಿನ ನೋಡಿ ತುಂಬ ಜನ ಅದನ್ನು ಟ್ರೈ ಮಾಡಿ ಇಷ್ಟಪಟ್ಟು ನನಗೆ ಒಳ್ಳೆ ಕಾಮೆಂಟ್ ಮಾಡಿದರು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಸೀಮೆ ಬದನೆಕಾಯಿ ಕಾಯಿ ಹುಳಿ ಅಥವಾ ಸೀಮೆ ಬದನೆಕಾಯಿ ಮೇಲೊಗ್ರ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇದಕ್ಕೆ ಬೇಳೆ ಮತ್ತು ತರಕಾರಿನ ಬೇಯಿಸ್ಕೊಳ್ಳೋಣ. ಒಂದು ಕುಕ್ಕರ್ಗೆ ಅರ್ಧ ಕಪ್ಪು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 2 ಸೀಮೆ ಬದನೆಕಾಯಿನ ಸಿಪ್ಪೆ ಮತ್ತು ಒಳಗಡೆ ಬೀಜ ತೆಗೆದು ಸ್ವಲ್ಪ ದೊಡ್ಡ ಹೋಳಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಅಗತ್ಯ ಇರೋಷ್ಟು ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ತರಕಾರಿ ಮತ್ತು ಹೋಳು ಪೂರ್ತಿಯಾಗಿ ಮುಳುಗೋ ರೀತಿ ನೀರು ಹಾಕ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಚಿಕ್ಕ ಚಮಚ ತುಪ್ಪ ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಕುಕ್ಕರ್ನ 2 ಅಥವಾ 3 ವಿಜಿಲ್ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಕೂಗಿ ತಣ್ಣಕ್ಕಾಗೋದ್ರೊಳಗಡೆ ಇದಕ್ಕೆ ಬೇಕಾಗಿರುವಂಥ ಮಸಾಲೆ ತಯಾರಿಸ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ 15ರಿಂದ 18 ಗುಂಟೂರು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. 3 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. 1 ದೊಡ್ಡ ಚಮಚ ಗಸಗಸೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಎಲ್ಲ ಸಾಮಗ್ರಿನೂ ಹಸಿಯಾಗಿ ಹಾಕ್ಕೋತಾ ಇದ್ದೀನಿ. 1 ಚಿಕ್ಕ ಚಮಚ ಜೀರಿಗೆ, 1 ದೊಡ್ಡ ಚಿಟಿಕೆ ಹಿಂಗೆ ಹಾಕ್ಕೊಳ್ಳೋಣ. ಅರ್ಧ ಚಿಕ್ಕ ಚಮಚ ಅರಿಶಿನ ಹಾಕ್ಕೊಳ್ಳೋಣ. 1 ದೊಡ್ಡ ಚಮಚ ಧನಿಯಾ ಹಾಕ್ಕೊಳ್ಳೋಣ. ಈಗ ಇದಕ್ಕೆ 3 ದೊಡ್ಡ ಚಮಚ ಹುರ್ಗಡ್ಲೆ ಹಾಕ್ಕೊಂಡು ಮೊದಲು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಒಂದು ಸಲ ಇದು ಪೂರ್ತಿಯಾಗಿ ಚೆನ್ನಾಗಿ ಪುಡಿ ಆದಮೇಲೆ ಇದಕ್ಕೆ ಫ್ರೆಶ್ ಆಗಿ ತುರಿದಿರೋವಂಥ 1 ಕಪ್ಪು ತೆಂಗಿನ ತುರಿ ಹಾಕ್ಕೊಳ್ಳೋಣ. 1 ಟೊಮೆಟೊನ ದೊಡ್ಡ ಹೋಳಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಇದಿಷ್ಟು ಸಾಮಗ್ರಿಗಳನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈಗ ಒಂದು ಪಾತ್ರೆಗೆ 3 ದೊಡ್ಡ ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂಚೂರು ಬಿಸಿ ಆದಮೇಲೆ 1 ಚಿಕ್ಕ ಚಮಚ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಲಿ. ಸಾಸಿವೆ ಒಂದು ಸಲ ಚಟಪಟ ಅಂದಮೇಲೆ ನಾವು ಬೇಯಿಸಿಟ್ಕೊಂಡಿರೋಂಥ ಹೋಳು ಮತ್ತು ಬೇಳೆನ ಹಾಕ್ಕೊಳ್ಳೋಣ. ಕುಕ್ಕರ್ಗೂ ಸ್ವಲ್ಪ ನೀರು ಹಾಕಿಟ್ಟಿದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಕರಿಬೇವು ಮತ್ತು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಬಗ್ಗಿಸ್ಕೊಳ್ಳೋಣ. ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಪೂರ್ತಿಯಾಗಿ ಹಾಕ್ಕೊಂಡು ಮಿಕ್ಸಿ ಜಾರ್ಕೊಂಡು ಸ್ವಲ್ಪ ನೀರು ಹಾಕಿಟ್ಟಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನೀರು ಹಾಕ್ಕೊಂಡೀಗ ಹದ ಮಾಡ್ಕೊಳ್ಳೋಣ. ನೋಡಿಕೊಂಡು ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ. ಇದು ಒಂದು ಸಲ ಕುದ್ದು ತಣ್ಣಕ್ಕಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ಮಂದ ಬರುತ್ತೆ. ನೀರು ಹಾಕ್ಕೊಂಡು ಚೆನ್ನಾಗಿ ಹದ ಮಾಡ್ಕೊಂಡ್ಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಸ್ಕೊಳ್ಳೋಣ. ಮಧ್ಯೆ ಒಂದು 2 ಸಲ 3 ಸಲ ಈ ರೀತಿ ಚೆನ್ನಾಗಿ ಕೆದಕ್ಕೊಳ್ಳೋಣ. ಹಾಗೆಯೇ ಡೈರೆಕ್ಟ್ 10 ನಿಮಿಷ ಕುದಿಸೋದು ಬೇಡ. ನೋಡಿ, ಇಲ್ಲಿ ನಾನು ಹುಳಿನ ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ. ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಉಪ್ಪು ಅಥವಾ ಬೆಲ್ಲ ಏನಾದರೂ ಅಗತ್ಯ ಇದೆ ಅನಿಸಿದ್ರೆ ಸೇರಿಸ್ಕೋಬೋದು. ಈ ಕಾಯಿ ಹುಳಿಗೆ ನಾನು ಹುಣಸೆಹಣ್ಣು ಹಾಕೋದಿಲ್ಲ. ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಹುಣಸೆಹಣ್ಣನ್ನು ಸಹ ಹಾಕ್ಕೋಬೋದು. ಇದೇ ರೆಸಿಪಿಗೆ ಇದ್ರ ಜೊತೆ ನಾವು ಎಳೆಯ ಅವರೆಕಾಳನ್ನು ಸಹ ಹಾಕ್ಕೋಬೋದು, ಅದನ್ನು ಸಹ ತುಂಬ ಚೆನ್ನಾಗಿರುತ್ತೆ. ನಾನು ಹಾಗೂ ಒಂದೊಂದು ಸಲ ಮಾಡ್ತೀನಿ. ಈಗ ನೋಡಿ, ಹುಳಿ ತಯಾರಾಗಿದೆ, ಕಾಯಿ ಹುಳಿ ತಯಾರಾಗಿದೆ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಬಿಟ್ಟು ಬಿಸಿ ಬಿಸಿಯಾಗಿ ಹುಳಿ ಹಾಕ್ಬಿಟ್ಟು ಸರ್ವ್ ಮಾಡಿ. ಹಿಟ್ಟು ಜೊತೆನೂ ಸಹ ತುಂಬ ಚೆನ್ನಾಗಿರುತ್ತೆ. ನಾನು ಈಗಾಗಲೇ ಇದೇ ರೀತಿ ಫ್ರೆಶ್ ಆಗಿ ತಯಾರಿಸಿ ಮಾಡುವಂಥ ಕೆಲವು ಹುಳಿಗಳ ರೆಸಿಪಿ, ಸಾಂಬಾರುಗಳ ರೆಸಿಪಿನ ತೋರಿಸಿದ್ದೀನಿ. ಆ ರೆಸಿಪಿಗಳ ಲಿಂಕು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.